ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಪಿಜಿ ನಂತರ ಸೀಮೆ ಎಣ್ಣೆ ಮೇಲಿನ ಸಬ್ಸಿಡಿ ತೆರವಿಗೆ ನಿರ್ಧಾರ. ಹೌದು, ಎಲ್ಪಿಜಿ ಆಯ್ತು, ಈಗ ಸೀಮೆ ಎಣ್ಣೆಗೂ ಬಂತು ಸಂಚಕಾರ. ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಮೇಲಿನ ಸಬ್ಸಿಡಿಯನ್ನ ಶೀಘ್ರವೇ ಸಂಪೂರ್ಣವಾಗಿ ತೆಗೆದುಹಾಕುವ ನಿರ್ಧಾರ ಕೈಗೊಂಡಿರುವ ಕೇಂದ್ರ ಸರ್ಕಾರ ಸೀಮೆ ಎಣ್ಣೆಯ ಮೇಲಿರುವ ಸಬ್ಸಿಡಿಯನ್ನು ತೆಗೆದುಹಾಕಲು ನಿರ್ಧರಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ತೈಲೋದ್ಯಮದ ವ್ಯವಹಾರವು ಷೇರುಪೇಟೆಯ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿರೋದ್ರಿಂದ ಸಬ್ಸಿಡಿ ಹಾಗೂ ಇನ್ನಿತರ ಸವಲತ್ತುಗಳು ಈ ಕ್ಷೇತ್ರದ ಖಾಸಗಿ ಕಂಪನಿಗಳ ಸುಗಮ ವಹಿವಾಟಿಗೆ ತೊಂದರೆ ಉಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಬರುವ ಆದಾಯವು ಸರಿಯಾಗಿ ಬರ್ತಾ ಇಲ್ಲ. ಆದ್ರಿಂದ ಸಬ್ಸಿಡಿಗಳನ್ನ ಹಂತ ಹಂತವಾಗಿ ತೆಗೆದುಹಾಕಲು ನಿರ್ಧರಿಸಲಾಗಿದೆ. ಇದಲ್ಲದೆ ಜನರಿಗೆ ಈಗ ಅಡುಗೆ ಅನಿಲ ಸಿಲಿಂಡರ್ ಹಾಗೂ ಸೀಮೆ ಎಣ್ಣೆಗಳನ್ನ ಪೂರ್ತಿಯಾಗಿ ಸಬ್ಸಿಡಿ ರಹಿತ ದರಗಳಲ್ಲಿ ಕೊಳ್ಳುವ ಶಕ್ತಿಯು ಬಂದಿರೋದ್ರಿಂದ ಸಬ್ಸಿಡಿ ತೆಗೆದುಹಾಕುವ ನಿರ್ಧಾರಕ್ಕೆ ಬಂದಿರೋದಾಗಿ ಈಗಾಗಲೇ ಕೇಂದ್ರ ಸರ್ಕಾರ ತಿಳಿಸಿದೆ. ಸೀಮೆ ಎಣ್ಣೆಯ ಸಬ್ಸಿಡಿಯನ್ನ ಹಂತ ಹಂತವಾಗಿ ತೆಗೆಯುವ ಉದ್ದೇಶದಿಂದಾನೇ ಇನ್ನು ಮುಂದೆ ಪ್ರತಿ 15 ದಿನಕ್ಕೊಮ್ಮೆ ಪ್ರತಿ ಲೀಟರ್ ಸೀಮೆ ಎಣ್ಣೆ ಬೆಲೆಯನ್ನ 25 ಪೈಸೆಯಂತೆ ಹೆಚ್ಚಿಸಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ. ಯಾಕೋ ಇದನ್ನೆಲ್ಲ ನೋಡ್ತಾ ಇದ್ರೆ ಕೇಂದ್ರ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಪಿಜಿ ಮೇಲಿನ ಸಬ್ಸಿಡಿ ಅಂತೂ ತೆಗಿಬೇಕು ಅಂತ ನಿರ್ಧರಿಸಿದ್ರು. ಈಗ ಸೀಮೆ ಎಣ್ಣೆ ಮೇಲೂ ಸಬ್ಸಿಡಿ ತೆಗಿಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗೆ ಸೀಮೆ ಎಣ್ಣೆಯ ಬೆಲೆಯನ್ನ ಪ್ರತಿ 15 ದಿನಕ್ಕೊಮ್ಮೆ 25 ಪೈಸೆಯಂತೆ ಹೆಚ್ಚಿಸಲಾಗತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದ್ಯಾವ ನ್ಯಾಯ ಸ್ವಾಮಿ? ಜನ ಬದುಕೋದಾದ್ರೂ ಹೇಗೆ? ನಿಜಕ್ಕೂ ತುಂಬಾನೇ ಕಷ್ಟ ಕೇಂದ್ರ ಸರ್ಕಾರ ಇಂಥ ಒಂದು ನಿರ್ಧಾರಗಳನ್ನ ತಗೊಂಡ್ರೆ. ನೀವೇನ್ ಹೇಳ್ತೀರಾ ಫ್ರೆಂಡ್ಸ್? ಎಲ್ಪಿಜಿ ಆಯ್ತು, ಈಗ ಸೀಮೆ ಎಣ್ಣೆಗೂ ಬಂತು ಸಂಚಕಾರ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.